ನಿನ್ನೆ ತನಕ 21ನೇ ಶ್ಲೋಕದ ತನಕ ಮಾಡಿದ್ವಿ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮತ್ಸ್ಯಲೋಕಂ ವಿಶಂತಿ. ಹೀಗೆ ಯಾರು ಯಜ್ಞಯಾಗಾದಿಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡಿರ್ತಾರೋ ಅವರು ಮರಣಾನಂತರದಲ್ಲಿ ವಿಶಾಲವಾದ ಸ್ವರ್ಗಲೋಕವನ್ನು ಪ್ರವೇಶಿಸಿ ಅಲ್ಲಿ ಎಲ್ಲಿ ಎಷ್ಟು ಪುಣ್ಯ ಇರುತ್ತೋ, ಎಲ್ಲಿವರೆಗೂ ಪುಣ್ಯಗಳಿರುತ್ತೋ ಅಲ್ಲಿವರೆಗೂ ಅಲ್ಲಿ ದಿವ್ಯವಾದ ದೇವಭೋಗಗಳನ್ನು ಅನುಭವಿಸಿ ಪುಣ್ಯವು ಮುಗಿದ ನಂತರ ಮತ್ತೆ ಮರ್ತ್ಯಲೋಕಂ ವಿಶಂತಿ. ಮರ್ತ್ಯಲೋಕ ಅಂದರೆ ಮನುಷ್ಯಲೋಕ. ಏನಕ್ಕಿದಕ್ಕೆ ಮರ್ತ್ಯಲೋಕಂ ಅಂತ ಕರೀತಾರೆ ಅಂದರೆ ಜನನ ಮರಣಗಳಿರೋದು ಈ ಲೋಕದಲ್ಲೇ. ದೇವಲೋಕದಲ್ಲಿ ಜನನವೂ ಇಲ್ಲ, ಮರಣವೂ ಇಲ್ಲ, ಅವು ಕೇವಲ ದೇವಲೋಕಗಳವು. ಆದ್ದರಿಂದ ಮರ್ತ್ಯಲೋಕಂ ವಿಶಂತಿ, ಮನುಷ್ಯಲೋಕವನ್ನು ಪ್ರವೇಶ ಮಾಡ್ತಾರೆ. ಏವಂ ತ್ರಯೀ ಧರ್ಮಂ ಅನುಪಪನ್ನ ಗತಾಗತಂ ಕಾಮಕಾಮ ಲಭಂತೆ. ಈ ರೀತಿಯಲ್ಲಿ ಕಾಮನೆಗಳನ್ನೇ ಕಾಮಿಸುತ್ತಾ ತ್ರಯೀ ಧರ್ಮ ಅಂದರೆ ವೇದದ ಕರ್ಮಕಾಂಡವನ್ನು ಅನುಭವಿಸುತ್ತಾ ಕರ್ಮಗಳನ್ನು ಮಾಡುತ್ತಾ ಜೀವನ ಮಾಡ್ತಾ ಇರೋರಿಗೆ ಏನಿದೆ ಗತಾಗತಂ ಲಭಂತೆ, ಬಂದು ಹೋಗಿ ಮಾಡುವುದು ಅಂದರೆ ಪುನರ್ಜನ್ಮವೇ ಸಿಗುತ್ತೆ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ನಮ್ಮನ್ನು ನಾವೇ ನೋಡ್ಕೋಬೇಕಲ್ವ, ಬೇರೆ ಯಾರು ನೋಡ್ಕೋತಾರೆ? ಅದಕ್ಕೋಸ್ಕರ ತಾನೇ ಕರ್ಮಗಳೆಲ್ಲ ಮಾಡೋದು, ದಾನ ಧರ್ಮಗಳು ಮಾಡೋದು, ಪುಣ್ಯವನ್ನು ಸಂಪಾದನೆ ಮಾಡೋದು ಎಲ್ಲ ನಮ್ಮನ್ನು ನಾವು ನೋಡಿಕೊಂಡು ಇರಬೇಕಲ್ಲ ಅಂತ ಅಂದಿದ್ದಕ್ಕೆ ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇಲ್ಲಿ ಶ್ರೀಕೃಷ್ಣ ಒಂದು ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ಇದು. ಎಲ್ಲ ಕಡೆನೂ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ, ಓದ್ತಾ ಇರ್ತೀವಿ. ಇದರ ಅರ್ಥ ಏನು ಅಂದರೆ ಯೋಗಕ್ಷೇಮ. ಇವಾಗ ನಮ್ಮ ಹತ್ರ ಏನೋ ಒಂದು ಇರಲ್ಲ, ನನ್ನ ಹತ್ರ ಕಾರ್ ಇರಲ್ಲ, ನಾನೊಂದು ಕಾರ್ ತಗೋಬೇಕು. ಇಲ್ಲದೇ ಇರೋ ವಸ್ತುವನ್ನು ಪಡೆದುಕೊಳ್ಳೋದಕ್ಕೆ ಯೋಗ ಅಂತ ಕರಿತೀವಿ. ಹಾಗೆ ಪಡೆದುಕೊಂಡ ಮೇಲೆ ಅದನ್ನು ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ? ಅದಕ್ಕೊಂದು ಶೆಡ್ ಕಟ್ಟಬೇಕು, ಅದಕ್ಕೆ ತಿಂಗಳು ಸರ್ವೀಸ್ ಮಾಡಿಸ್ತಾ ಇರಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಅದನ್ನು ಕ್ಷೇಮವಾಗಿ ನೋಡ್ಕೋಬೇಕು. ಆ ರೀತಿಯಲ್ಲಿ ನಮ್ಮ ಹತ್ರ ಇಲ್ಲದೇ ಇರುವುದನ್ನು ನಾವು ಪಡ್ಕೊಳ್ಳೋದು ಯೋಗ, ಪಡ್ಕೊಂಡ ಮೇಲೆ ಅದನ್ನು ನೋಡ್ಕೊಳ್ಳೋದು ಕ್ಷೇಮ. ಇವನ್ನೇ ಯೋಗಕ್ಷೇಮ ಅಂತ ಕರೀತಾರೆ. ಈ ತ್ರಯೀ ಧರ್ಮಗಳು ಅಂದರೆ ವೇದದ ಕರ್ಮಗಳನ್ನು ಆಚರಿಸ್ತಾ ಇರೋರಿಗೆ ಏನಿರುತ್ತೆ ಅಂದರೆ ನಾನು ಎನ್ನುವ ಅಹಂಭಾವ ಇರುತ್ತೆ. ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಲೇ ನಡೀತಾ ಇದೆ ಅನ್ನೋ ಭಾವ ಇರೋದ್ರಿಂದ ಸ್ವರ್ಗಲೋಕ ಬೇಕು, ಅದಕ್ಕೋಸ್ಕರ ನಾನು ಪುಣ್ಯಕರ್ಮಗಳನ್ನು ಕೊಡುವ ಯಜ್ಞ ಯಾಗಾದಿಗಳು ಮಾಡ್ತೀನಿ, ಬೇಕಾದ ಜ್ಞಾನ ಧರ್ಮಾದಿಗಳನ್ನು ಮಾಡ್ತೀನಿ. ಈ ರೀತಿಯೆಲ್ಲ ಅವರು ಯೋಚಿಸ್ಕೊಂಡು ತಮ್ಮ ಅದೃಷ್ಟವನ್ನು, ತಮ್ಮ ಜೀವನವನ್ನು ತಾವೇ ರೂಪಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಆಯಿತು ಅವರೊಂಥರ ಜನ ಇದ್ದಾರೆ, ಇನ್ನೊಂದು ಥರ ಜನ ಇದ್ದಾರೆ. ಅವರು ಜ್ಞಾನ ಯಜ್ಞವನ್ನು ಮಾಡ್ತಾ ಇರುವಂತಹ ಯೋಗಿಗಳು. ಅವರ ವಿಷಯದಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾ ಇದ್ದಾನೆ? ಅನನ್ಯಾಶ್ಚಿಂತಯಂತೋ ಮಾಂ. ಈಗ ಯಾವ ಪುಣ್ಯಗಳ ವಿಷಯನೂ ನಾನು ಯೋಚನೆ ಮಾಡಲ್ಲ, ಯಾವ ಯಜ್ಞಾದಿಗಳ ವಿಷಯವಾಗೂ ನಾನು ಯೋಚನೆ ಮಾಡಲ್ಲ. ಪುಣ್ಯ ಇಲ್ಲದೇ ಇದ್ದರೆ ನಾನು ಏನು ಕಷ್ಟಪಡಬೇಕೋ ಮುಂದಿನ ಜನ್ಮದಲ್ಲಿ ಅದನ್ನೂ ಯೋಚನೆ ಮಾಡಲ್ಲ. ನಾನೇನು ಯೋಚನೆ ಮಾಡ್ತಾ ಇರ್ತೀನಿ? ಅನನ್ಯಾಶ್ಚಿಂತಯಂತೋ ಮಾಂ. ಆ ಪರಮಾತ್ಮ ಸ್ವರೂಪವಾದ ಕೃಷ್ಣನನ್ನೇ ಚಿಂತನೆ ಮಾಡ್ತಾ ಇರ್ತೀನಿ. ನಾನು ಪುಣ್ಯವನ್ನೂ ಚಿಂತನೆ ಮಾಡಲ್ಲ, ಯಜ್ಞ ಯಾಗಾದಿಗಳ ವಿಷಯವಾಗಿಯೂ ಯೋಚನೆ ಮಾಡಲ್ಲ, ದಾನ ಧರ್ಮಾದಿಗಳ ವಿಷಯವಾಗಿಯೂ ಯೋಚನೆ ಮಾಡಲ್ಲ. ನನ್ನ ಯೋಚನೆ ಏನು, ಚಿಂತೆ ಏನು? ಬರೀ ಪರಬ್ರಹ್ಮ ಸ್ವರೂಪವಾದ ಶ್ರೀಕೃಷ್ಣನ ಚಿಂತನೆ ಮಾತ್ರ ಮಾಡ್ತಾ ಇರ್ತೀನಿ ಅನನ್ಯವಾಗಿ. ಅನನ್ಯ ಅಂದರೆ ಒಂದು ಕ್ಷಣವೂ ಬಿಡದೆ, ಬೇರೆ ಯಾವುದನ್ನೂ ಯೋಚಿಸದೆ. ಆ ಕೃಷ್ಣ ಪರಬ್ರಹ್ಮನನ್ನೇ ಕುರಿತು ಯಾರಾದರೂ ಯೋಚಿಸ್ತಾ ಇದ್ದರೆ ಅಂತಹ ಜನಗಳನ್ನು ಪರ್ಯುಪಾಸತೆ. ಅನನ್ಯಾಶ್ಚಿಂತೋ ಎಂತಮಾಂ ಯೇ ಜನಾಃ ಪರ್ಯುಪಾಸತೆ. ಅಂತಹ ಜನಗಳು ಯಾರು ನನ್ನನ್ನು ಉಪಾಸನೆ ಮಾಡ್ತಾ ಇರ್ತಾರಲ್ಲ ಅವರನ್ನು ಯಾರಪ್ಪ ನೋಡ್ಕೋತಾರೆ ಅಂದರೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಅಂತಹ ನಿತ್ಯವಾಗಿ ನನ್ನನ್ನೇ ಭಜಿಸುತ್ತಿರುವ ಭಕ್ತರ
ಯೋಗಕ್ಷೇಮಂ ವಹಾಮಿ ಅಹಂ. ಅವರ ಯೋಗಕ್ಷೇಮವನ್ನು ನಾನು ವಹಿಸ್ಕೊಂಡ್ಬಿಡ್ತೀನಿ. ಅಲ್ಲಿಗೆ ನಮ್ಮ ಸಮಸ್ಯೆಗಳೆಲ್ಲ ತೀರ್ತು. ನಮಗೋಸ್ಕರ ನಾವು ಮಾಡ್ಕೋಬೇಕಾದ್ದು ಏನೂ ಇಲ್ಲ. ಯಾವ ದಾನವನ್ನೂ ಬೇಡ, ಯಾವ ಧರ್ಮವೂ ಬೇಡ, ಯಾವ ಪೂಜೆ ಪುನಸ್ಕಾರಗಳೂ ಬೇಡ, ಯಾವ ಪುಣ್ಯ ಸಂಪಾದನೆಯೂ ಬೇಡ. ಭಗವಂತನ ಚಿಂತನೆಯಲ್ಲಿ ಇದ್ದುಬಿಟ್ರೆ ಸಾಕು. ಭಗವಂತನ ನಮ್ಮ ಯೋಗಕ್ಷೇಮವನ್ನು ನಾನು ನೋಡ್ಕೋತಾನೆ. ಯಾವ ಯೋಗಕ್ಷೇಮ ನೋಡ್ಕೋತಾನೆ? ಲೌಕಿಕ ಯೋಗಕ್ಷೇಮನೂ ನೋಡ್ಕೋತಾನೆ, ಆಧ್ಯಾತ್ಮಿಕ ಯೋಗಕ್ಷೇಮನೂ ನೋಡ್ಕೋತಾನೆ, ಎರಡನ್ನೂ ನೋಡ್ಕೋತಾನೆ ಅವನು. ಆದ್ದರಿಂದ ಆ ಭಗವಂತನ ಪರಬ್ರಹ್ಮ ಸ್ವರೂಪದ ಚಿಂತನೆಯಲ್ಲೇ ಇರೋರಿಗೆ ಲೌಕಿಕ ಜೀವನವೂ ಸುಲಭವಾಗಿ ನಡೆದೋಗುತ್ತೆ, ಹಾಗೆ ಮೋಕ್ಷ ದಾರಿಯೂ ಕೂಡ ಸುಲಭವಾಗಿ ಆಗೋಗುತ್ತೆ. ಏಕೆ ಅಂದರೆ ಶ್ರೀಕೃಷ್ಣನೇ ಒಂದು ನಮಗೆ ಭರವಸೆ ಕೊಡ್ತಾ ಇದ್ದಾನೆ. ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ ಅಹಂ. ನಾನು ವಹಿಸ್ಕೋತೀನಪ್ಪ, ನೀನು ನನ್ನ ಚಿಂತೆ ಮಾಡು ಸಾಕು, ನಿನ್ನ ಜವಾಬ್ದಾರಿ ನಂದು. ಇನ್ನೆಷ್ಟು ಹೇಳಬೇಕು ನಮಗೆ, ಅಷ್ಟೇ. ಆದ್ದರಿಂದ ಸದಾಕಾಲ ಭಗವಂತನ ಚಿಂತನೆಯಲ್ಲೇ ನಿರತರಾಗಿರೋರಿಗೆ ಬೇರೆ ಯಾವ ಪುಣ್ಯ ಸಂಪಾದನೆಯ ಚಿಂತನೆಯ ಅವಶ್ಯಕತೆಯೂ ಇರೋದಿಲ್ಲ. ಅದೊಂದೇ ಸಾಕು. ಹಾಗಿದ್ದುಬಿಟ್ರೆ ನಮ್ಮ ಯೋಗಕ್ಷೇಮವನ್ನು ಭಗವಂತ ನೋಡ್ಕೋತಾನೆ. ಇದು ಯಾವಾಗ ಬಂತು ಅಂದರೆ, ಈ ಗಾಂಧೀಜಿಯವರು ಭಗವದ್ಗೀತೆ ತುಂಬ ಓದೋರು. ಅವ್ರ ತಾಯಿ ಭಗವದ್ಗೀತೆ ಚಿಕ್ಕಂದಿನಿಂದ ಹೇಳಿ 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 ಅವರಿಗೆ ಅದರಲ್ಲಿ ಶ್ರದ್ಧೆ. ಅವರು ತುಂಬ ಭಗವದ್ಗೀತೆಯನ್ನು ಓದಿ ಅಭ್ಯಾಸ ಮಾಡ್ತಾ ಈ ಶ್ಲೋಕಕ್ಕೆ ಬರ್ತಾರೆ. ಬಂದಾಗ ಯೋಚನೆ ಮಾಡ್ತಾ ಇದ್ದಾರೆ, ಭಗವಂತನೇ ಹೇಳಿದ್ದಾನೆ ನನ್ನ ಎಲ್ಲ ಯೋಗಕ್ಷೇಮವನ್ನು ನಾನೇ ನೋಡ್ಕೋತೀನಿ, ನೀನು ನನ್ನ ಚಿಂತೆ ಮಾಡುವಂತ. ಹಾಗಾದರೆ ಅದು ಸರಿ ಅಲ್ವಾ ಅಂತ ಏನು ಮಾಡ್ತಾರೆ, ಅವತ್ತೇ ಇನ್ಶೂರೆನ್ಸ್ ಏಜೆಂಟನ್ನು ಕರೆಸಿ ಇನ್ಶೂರೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾರೆ. ಭಗವಂತ ನೋಡ್ಕೋತಾನೆ, ನನಗೇನಕ್ಕಪ್ಪ ನಿನ್ನ ಲೈಫ್ ಇನ್ಶೂರೆನ್ಸು, ನಾನೇನು ಕಟ್ಟೋದು ಇಲ್ಲ, ಅಕಸ್ಮಾತ್ ಕಟ್ಟಿರೋ ದುಡ್ಡಿದ್ರೆ ಏನಾದ್ರು ದಾನ ಧರ್ಮ ಯಾರಿಗಾರು ಕೊಟ್ಬಿಡೋಗು ಅಂತ. ಆಮೇಲೆ ನಾಳೆ ಚಿಂತೆ ನನಗೇನಕ್ಕೆ, ವಕೀಲಿ ವೃತ್ತಿನೂ ಬಿಟ್ಬಿಡ್ತಾರೆ. ಅವರು ಇದೆಲ್ಲ ಮಾಡ್ತಾ ಇದ್ದಾಗ ಆಗಿನ ಕಾಲಕ್ಕೆ, ಯಾವಾಗ ಸುಮಾರು ಒಂದು 100-120 ವರ್ಷಗಳ ಹಿಂದೆ ಗಾಂಧೀಜಿಗಿದ್ದಿದ್ದ ಸಂಪಾದನೆ 1 ಲಕ್ಷ ರೂಪಾಯಿ ಮೇಲಿತ್ತು ತಿಂಗಳಿಗೆ. ವಕೀಲಿ ವೃತ್ತಿ ಅವ್ರ ಸಂಪಾದನೆ ಫೀಸು 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಬರೋದು. ಆ ವೃತ್ತಿನೂ ಬಿಟ್ಬಿಡ್ತಾರೆ. ಎಲ್ಲವನ್ನು ಬಿಟ್ಬಿಟ್ಟು ನೀನು ನೋಡ್ಕೋತೀಯ ಅಲ್ವ, ನನ್ನ ನೋಡ್ಕೋ ಅಂತ ಬಿಟ್ಬಿಡ್ತಾರೆ. ಅದೇ ರೀತಿ ಕೊನೆ ತನಕ ಭಗವಂತ ನೋಡ್ಕೊಂಡ. ಅದೇ ರೀತಿಯಲ್ಲಿ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಆ ಶ್ರದ್ಧೆ ನಮ್ಮಲ್ಲಿ ಬರಬೇಕು. ಭಗವಂತನನ್ನು ನಾನು ಅನನ್ಯವಾಗಿ ಬೇರೆ ಯಾವ ಯೋಚನೆಯನ್ನು ಮಾಡದೆ ನಿನ್ನನ್ನೇ ಚಿಂತಿಸ್ತಾ ಇದ್ದೆ, ನೀನು ನಾನು ನೋಡ್ಕೋತೀಯ ಅಂತ ಹೇಳಿದೀಯ. 9ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಮಾತು ಕೊಟ್ಟಿದೀಯ. ಆ ಮಾತು ಉಳಿಸ್ಕೋತಾನೆ ಭಗವಂತ. ನಮ್ಮ ಕೆಲಸ ಏನು, ಅನನ್ಯವಾಗಿ ಚಿಂತನೆ ಮಾಡ್ತಾ ಇರೋದಷ್ಟೆ. ಬೇರೆ ಚಿಂತನೆಗಳ ಯಾವ ಅವಶ್ಯಕತೆಯೂ ಇಲ್ಲ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಆದ್ದರಿಂದ ನನ್ನ ಚಿಂತೆಯನ್ನು ನೀನು ಮಾಡು, ಯುದ್ಧ ಮಾಡು, ಅದರಲ್ಲಿ ಪಾಪ ಬರುತ್ತೋ ಪುಣ್ಯ ಬರುತ್ತೋ ಅವೆಲ್ಲ ನಾನು ನೋಡ್ಕೋತೀನಿ. ನಿನಗೇನು ಬೇಕೋ, ಪುಣ್ಯ ಬೇಕಾ, ನಾನು ನೋಡ್ಕೋತೀನಿ. ನೀನೇನಕ್ಕೆ ತಲೆ ಕೆಡಿಸ್ಕೋತೀಯ, ಯುದ್ಧ ಮಾಡ್ತೀನಿ, ನಂಗೆ ಪಾಪ ಬಂದ್ಬಿಡುತ್ತೆ, ಕುಲಕ್ಷಿ ಆಗೋಗುತ್ತೆ, ಆ ರೀತಿ ಎಲ್ಲ ಯೋಚನೆಗಳನ್ನ ಯಾಕೆ ಮಾಡ್ತೀಯ ಅರ್ಜುನ? ಅನನ್ಯವಾಗಿ ನನ್ನ ಚಿಂತೆ ನೀನು ಬಾಣ ಬಿಡ್ತಾ ಇರೋ. ಅದರಿಂದ ಏನು ಫಲ ಬರಬೇಕೋ ಆ ಫಲವನ್ನು ನಾನು ನೋಡ್ಕೋತೀನಿ. ನಿನಗೆ ಯೋಗ ಅಂದರೆ ನಿನಗೇನು ಬೇಕೋ, 3 ಹೊತ್ತು ಊಟ ಬೇಕಾ ಕೊಡ್ತೀನಿ, ಇನ್ನೇನೇನು ಬೇಕೋ ಎಲ್ಲ ಕೊಡ್ತೀನಿ. ಅದನ್ನು ಚೆನ್ನಾಗಿ ನೋಡ್ಕೋವಂಥ ಕ್ಷೇಮ ಬೇಕಾ ಅದನ್ನೂ ಕೊಡ್ತೀನಿ. ಆದ್ದರಿಂದ ಯೋಗಕ್ಷೇಮಂ ವಹಾಮಿ ಅಹಂ ಅಂತ ಅರ್ಜುನನಿಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ. येऽप्यन्यदेवता भक्ता यजन्ते श्रद्धयान्विताः तेऽपि मामेव कौन्तेय ಯಜಂತ್ಯವಿಧಿಪೂರ್ವಕಂ. ಈಗ ಆದರೆ ಆ ಶ್ರದ್ಧೆ ಎಲ್ಲರಲ್ಲೂ ಇಲ್ಲದೇ ಇರೋದ್ರಿಂದ ನನಗೆ ಪುಣ್ಯ ಬರಲಿ, ನನ್ನ ಕಷ್ಟ ಕಾಲಕ್ಕೊಬ್ಬ ದೇವತೆಗಳಿರಲಿ ಅಂತ ಬೇರೆ ಬೇರೆ ರೀತಿಯಲ್ಲಿ ದೇವತೆಗಳನ್ನು ಪೂಜೆ ಮಾಡ್ತಾ ಇರುವ ಜನಗಳು ಇದ್ದೇ ಇರ್ತಾರೆ. ಅವರ ವಿಷಯದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯೇ ಅಪಿ ಅನ್ಯ ದೇವತಾ ಭಕ್ತ, ನನ್ನ ಪರಬ್ರಹ್ಮ ಸ್ವರೂಪವನ್ನು ಬಿಟ್ಟು ಬೇರೆ ದೇವತೆಗಳ ಸ್ವರೂಪದಲ್ಲಿ ಯಾರ್ಯಾರು ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೋ ತೇ ಅಪಿ, ಅವರೂ ಕೂಡ
ಮಾಂ ಏವ ಕೌಂತೆಯ ಯಜಂತಿ, ಅವರೂ ಕೂಡ ಪರಬ್ರಹ್ಮ ಸ್ವರೂಪವಾದ ನನ್ನನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಹೇಗೆ? ಅವಿಧಿಪೂರ್ವಕಂ. ಅವಿಧಿಪೂರ್ವಕಂ ಅಂದರೆ ಅವರು ಪರಬ್ರಹ್ಮನನ್ನೇ ಪೂಜೆ ಮಾಡ್ತಾ ಇದ್ರೂ ಕೂಡ ನಾನು ಪರಬ್ರಹ್ಮನನ್ನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಅವರಲ್ಲಿ ಜ್ಞಾನ ಇಲ್ಲ. ಅಜ್ಞಾನದಿಂದ ತುಂಬಿರೋದ್ರಿಂದ ಅವರಲ್ಲಿ ನಾನು ದೇವತೆಯನ್ನು ಪೂಜೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಾನಾ ದೇವತೆಗಳನ್ನು ಪೂಜೆ ಮಾಡಿ ಅದರಿಂದ ಪುಣ್ಯ ಸಂಪಾದನೆಗೆ ಪ್ರಯತ್ನ ಪಟ್ಟು ಅದರಿಂದ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಅವರೂ ಕೂಡ ಪರಬ್ರಹ್ಮ ಸ್ವರೂಪವನ್ನೇ ಪೂಜೆ ಮಾಡ್ತಾ ಇರ್ತಾರೆ. ತೇ ಅಪಿ ಯಜಂತಿ ಮಾಂ ಅವಿಧಿಪೂರ್ವಕಂ. ಆದರೆ ಅಜ್ಞಾನದಿಂದ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಅಷ್ಟೆ. ಅದೇ ವ್ಯತ್ಯಾಸ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ. ಅಹಂಸಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ನಾನೇ ಸರ್ವಯಜ್ಞಗಳಿಗೂ ಭೋಕ್ತೃವೂ ನಾನೇ, ಪ್ರಭುವು ನಾನೇ ಅಂತ ಹೇಳ್ತಾ ಇದ್ದಾನೆ. ಸರ್ವಯಜ್ಞಾನಾಂ ಅಂದ್ರೇನು? ಶ್ರೌತಯಜ್ಞವೇ ಆಗಲಿ, ಸ್ಮಾರ್ತಯಜ್ಞವೇ ಆಗಲಿ, ಯಾವುದೇ ಯಜ್ಞವೇ ಆಗಲಿ, ಇದರಲ್ಲಿ ದೇವತಾ ಸ್ವರೂಪದಲ್ಲಿರುವ ಭೋಕ್ತೃ ಅಂದರೆ ನಾವಿವಾಗ ಯಜ್ಞವನ್ನು ಮಾಡಿ ಹವಿಸ್ಸನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಒಬ್ಬ ದೇವತೆ ಬರಬೇಕಲ್ಲ, ಆ ದೇವತೆಯೂ ನಾನೇ, ಮತ್ತು ಆ ಯಜ್ಞಕ್ಕೆ ಒಡೆಯನು ಯಜಮಾನನು ನಾನೇ. ಈ ಶ್ರೌತಯಜ್ಞ ಮತ್ತು ಸ್ಮಾರ್ತ ಯಜ್ಞ ಅಂದರೆ, ಶ್ರೌತ ಅಂದರೆ ನಮ್ಮ ಆತ್ಮ ಅಭಿವೃದ್ಧಿಗಾಗಿ ಮಾಡಿಕೊಳ್ಳುವಂತಹ ಕೆಲಸಗಳು. ಇವಾಗ ಪೂಜೆ ಮಾಡ್ತೀವಿ, ಇದರಿಂದಾಗಿ ನಮ್ಮ ಆತ್ಮ ಕಲ್ಯಾಣ ಆಗುತ್ತೆ. ಅದೇ ರೀತಿಯಲ್ಲೇ ಹೋಮ ಹವನಗಳನ್ನು ಮಾಡ್ತೀವಿ, ಇದರಿಂದ ನಮ್ಮ ಆತ್ಮ ಕಲ್ಯಾಣ ಆಗುತ್ತೆ. ಹೀಗೋಸ್ಕರ ನಮ್ಮ ಆತ್ಮ ಕಲ್ಯಾಣಕ್ಕೋಸ್ಕರ ಮಾಡುವಂಥದ್ದು ಶ್ರೌತ. ಸ್ಮಾರ್ತ ಅಂದರೆ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಕೆಲಸಗಳಿಗೆ ಸ್ಮಾರ್ತ ಅಂತ ಕರೀತಾರೆ. ಅಂದರೆ ಇವಾಗ ಕೆರೆ ಬಾವಿಗಳನ್ನು ತೋಡೋದು, ದೇವಸ್ಥಾನಗಳನ್ನು ಕಟ್ಟಿಸೋದು, ದಾನ ಧರ್ಮಾದಿಗಳನ್ನು ಮಾಡೋದು, ಈ ರೀತಿಯಲ್ಲಿ ಮಾಡಿ ಪುಣ್ಯ ಸಂಪಾದನೆ ಮಾಡ್ತಾರಲ್ಲ, ಅದು ಸ್ಮಾರ್ತ ಯಜ್ಞ. ಸೊ ಶ್ರೌತ ಆ್ಯಂಡ್ ಸ್ಮಾರ್ತ ಅಂತ ಎರಡು ವಿಧ. ಸೊ ಸ್ಮಾರ್ತರು ಅಂತ ಬ್ರಾಹ್ಮಣರಲ್ಲಿ ಹೇಳ್ತಾರೆ. ಸ್ಮಾರ್ತರು ಅಂದರೆ ಅವರು ಲೋಕ ಕಲ್ಯಾಣದಲ್ಲಿ ತಮ್ಮ ಮನಸ್ಸನ್ನು ಇಟ್ಟಿರೋರು. ತಮ್ಮ ಆತ್ಮ ಕಲ್ಯಾಣ ಆಗ್ತಾ ಇರುತ್ತೆ, ಅದರ ಜೊತೆಗೆ ಲೋಕ ಕಲ್ಯಾಣದಲ್ಲಿ ಕೆರೆ ಬಾವಿಗಳು ತೋಡಿಸೋದು, ದೇವಸ್ಥಾನಗಳು ಕಟ್ಟಿಸೋದು, ದಾನ ಧರ್ಮಾದಿಗಳನ್ನ ಮಾಡೋದು, ಈಗಿನ ಕಾಲಕ್ಕಾದರೆ ಏನೋ ಎಜುಕೇಷನ್ಗೆ ಹೆಲ್ಪ್ ಮಾಡೋದು, ಈ ರೀತಿ ಎಲ್ಲ ನಾನಾ ರೀತಿ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಲ್ಲ, ಇವೆಲ್ಲ ಸ್ಮಾರ್ತ ಯಜ್ಞಗಳು. ಈ ಎರಡೂ ರೀತಿಯ ಯಜ್ಞಗಳಲ್ಲೂ ಕೂಡ ಯಾವ ದೇವತೆಯು ಬಂದು ಆ ಹವಿಸ್ಸನ್ನು ಸ್ವೀಕರಿಸ್ತಾನೋ ಯಜ್ಞದಲ್ಲಿ, ಆ ದೇವತೆ ನಾನೇ. ಮತ್ತು ಒಂದು ಯಜ್ಞಕ್ಕೆ ಒಬ್ಬ ಯಜಮಾನ ಅಂತ ಬೇಕು, ಎಲ್ಲವನ್ನು ನಿಂತು ನಡೆಸೋನು, ಅವನೂ ಕೂಡ ನಾನೇ. ತತು ಮಾಂ ಅಭಿಜಾನಂತಿ ತತ್ವೇನ ಅತಶ್ಚ್ಯವಂತಿತೆ. ಆದರೆ ಈ ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳನ್ನು ಮಾಡ್ತಾ ಇರುವಾಗ ನಾವು ವೇದ ಕರ್ಮಗಳನ್ನೇ ಅವಲಂಬಿಸಬೇಕಾಗುತ್ತೆ. ಯಾಕೆಂದರೆ ವೇದ ಮಂತ್ರಗಳಿಂದಲೇ ತಾನೇ ಯಜ್ಞ ಯಾಗಾದಿಗಳು, ದಾನ ಧರ್ಮಾದಿಗಳು ಎಲ್ಲ ನಡೆಯೋದು ವೇದ ಮಂತ್ರಗಳಿಂದಲೇ. ಹೀಗೆ ವೇದ ಕರ್ಮಗಳಲ್ಲಿ ನಿರತರಾದವ್ರಿಗೆ ಪುಣ್ಯ ಸಂಪಾದನೆ ಮೇಲೆ ಮನಸ್ಸಿರುತ್ತೆ ಹೊರತು ಪರಮಾತ್ಮ ಸ್ವರೂಪವು ಅವರವರಿಗೆ ಕಾಣಿಸೋದಿಲ್ಲ. ಆ ರೀತಿಯಲ್ಲಿ ಅವರು ದೇವತಾ ರೂಪದಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ? ಚವಂತಿ ಅಂದರೆ ಜಾರಿ ಬೀಳೋದು. ಚವಂತಿತೆ ಅಂದರೆ ಮೋಕ್ಷದ ಮಾರ್ಗದಿಂದ ಜಾರಿ ಬಿದ್ದು ಮತ್ತೆ ಪುನರ್ಜನ್ಮದಲ್ಲೇ ಸಿಕ್ಕಾಕೋತಾರೆ ಅಂತ ಹೇಳ್ತಾ ಇದ್ದಾನೆ. ಯಾಂತಿ ದೇವವ್ರತಾ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮದ್ಯಾಜಿನೋಪಿ ಮಾಂ. ಯಾಂತಿ ದೇವವ್ರತಾ ದೇವಾನ್.
ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನಃ ಅಪಿ ಮಾಂ. ಅಂದರೆ ಈಗ ದೇವತೆಗಳನ್ನು ಕುರಿತು ಯಾರಾದರೂ ಪೂಜೆ ಮಾಡ್ತಾ ಇದ್ದರೆ ಅವರೇನು ಮಾಡ್ತಾರೆ, ದೇವಲೋಕವನ್ನು ಪಡೀತಾರೆ. ಪಿತೃಗಳ ಪೂಜೆಯಲ್ಲಿ ಯಾರ್ಯಾರು ನಿರತರಾಗಿರ್ತಾರೋ ಅವರಿಗೆ ಪಿತೃಲೋಕವು ಪ್ರಾಪ್ತಿಯಾಗುತ್ತೆ. ಅದೇ ರೀತಿಯಲ್ಲಿಯೇ ಭೂತಗಳ ಪೂಜೆ ಅಂದರೆ ಈ ಶರೀರದ ಪೂಜೆ ಅಂದರೆ ಊಟ ಮಾಡು, ನಿದ್ದೆ ಮಾಡು, ಆನಂದವಾಗಿ ಕಾಲ ಕಳಿ, ಈ ರೀತಿಯಲ್ಲಿರುವುದು ಈ ಶರೀರದ ಪೋಷಣೆಯಲ್ಲೇ ನಿರತರಾದವ್ರಿಗೆ ಮತ್ತೆ ಈ ಶರೀರಗಳೇ ಸಿಗುತ್ತೆ. ಈ ಶರೀರ ಒಂದು, ದೇವ ಶರೀರ ಒಂದು, ಪಿತೃ ಶರೀರ ಒಂದು, ಇವೆಲ್ಲ ಬೇರೆ ಬೇರೆಯ ಶರೀರಗಳು. ಈ ಮನುಷ್ಯನ ಶರೀರ ಭೌತಿಕವಾದದ್ದು, ಮೂಳೆ ಮಾಂಸಗಳಿಂದ ತುಂಬಿಕೊಂಡಿರುವಂಥದ್ದು. ಆದರೆ ದೇವ ಶರೀರಗಳು ಮೂಳೆ ಮಾಂಸದಿಂದ ತುಂಬಿರೋದಿಲ್ಲ, ಅವರು ಬೆಳಕಿನ ಸ್ವರೂಪದಲ್ಲಿ ಇರ್ತಾರೆ. ಹಾಗೆಯೇ ಪಿತೃ ಶರೀರವೂ ಕೂಡ ಬೆಳಕಿನ ಸ್ವರೂಪದಲ್ಲೇ ಇರುತ್ತೆ. ಅವರಿಗೆ ನಮ್ಮ ಥರ ರಕ್ತ, ಮೂಳೆ, ಮಾಂಸ, ಕಿವಿ, ಕಣ್ಣು ಆ ರೀತಿಯಲ್ಲಿ ಏನು ಅವರು ಇರೋದಿಲ್ಲ. ಆದ್ದರಿಂದ ದೇವತೆಗಳನ್ನೇ ನಾವು ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದರೆ ದೇವತೆಗಳ ಶರೀರ ಸಿಗುತ್ತೆ. ಪಿತೃಗಳನ್ನೇ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದರೆ ಪಿತೃ ಶರೀರ ಸಿಗುತ್ತೆ. ಹಾಗೆ ಈ ನಮ್ಮ ಶರೀರವನ್ನೇ ನಾವು ಭಕ್ತಿಯಿಂದ ಪೂಜೆ ಮಾಡಿ ಅದಕ್ಕೆ ಪೋಷಣೆ ಮಾಡ್ತಾ ಇದ್ದರೆ ಮನುಷ್ಯ ಶರೀರವೇ ಸಿಗುತ್ತೆ. ಆದರೆ ಎಲ್ಲವನ್ನೂ ಬಿಟ್ಟು ಪರಬ್ರಹ್ಮ ಸ್ವರೂಪದಲ್ಲೇ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರು ಪರಬ್ರಹ್ಮ ಸ್ವರೂಪವೇ ಆಗೋಗ್ತಾರೆ, ಅವ್ರಿಗೆ ಅದೇ ಸಿಗುತ್ತೆ. ಅಂದರೆ ಯಾರ್ಯಾರು ಯಾವ್ಯಾವ ಶ್ರದ್ಧೆಯಿಂದ ಯಾವ್ಯಾವ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರವರಿಗೆ ಅದು ಪ್ರಾಪ್ತಿಯಾಗುತ್ತೆ. ಇದರಲ್ಲಿ ಭಗವಂತನ ಕೈವಾಡ ಏನೂ ಇಲ್ಲ. ಯಾವುದು ಬೇಕು ಯಾವುದು ಬೇಡ ಅಂತ ನಾವೇನೇ ಆರಿಸ್ಕೋಬೇಕಾಗುತ್ತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಹೀಗೆ ದೇವತೆಗಳನ್ನಾಲೇ ಪೂಜೆ ಮಾಡಲಿ, ಪಿತೃಗಳನ್ನಾದಲೇ ಪೂಜೆ ಮಾಡಲಿ, ಶರೀರವನ್ನಾಗಿ ಪೂಜೆ ಮಾಡಬೇಕಾದ್ರೆ ಅವರವರಿಗೆ ಬೇಕಾದಂತಹ ಒಂದು ವಸ್ತುಗಳಿಂದ ಅವ್ರನ್ನ ಪೂಜೆ ಮಾಡಬೇಕಾಗುತ್ತೆ. ಇವಾಗ ದೇವತಾ ಪೂಜೆಗೆ ಒಂದು ವಿಧಾನ ಇದೆ, ಪಿತೃಪೂಜೆಗಳಿಗೆ ಒಂದು ವಿಧಾನ ಇದೆ, ಶರೀರವನ್ನು ಪೂಜೆ ಮಾಡಬೇಕಾದ್ರೆ ಅದಕ್ಕೊಂದು ವಿಧಾನ ಇದೆ. ಆದರೆ ಈ ಜ್ಞಾನ ಯಜ್ಞದಲ್ಲಿ ಪರಬ್ರಹ್ಮ ಸ್ವರೂಪದಲ್ಲಿ ಪೂಜೆ ಮಾಡಬೇಕಾದ್ರೆ ಇದು ಬಹಳ ಸುಲಭವಾದದ್ದು. ನಾವೇನಪ್ಪ ಕೊಡಬೇಕು ಭಗವಂತನಿಗೆ, ಏನಾದರೂ ಕೊಡು ಅಂತಾನೆ. ಪತ್ರಂ, ಒಂದು ಮರದ ಗಿಡದ ಎಲೆ ತಂದಾದರೂ ಕೊಡು ನಂಗೆ ಸಾಕು. ಪುಷ್ಪಂ, ಒಂದು ಹೂವು ತಂದಿಡು ನನಗೆ ಸಾಕು. ಫಲಂ, ಒಂದು ಫಲವಾದರೂ ಕೊಡು, ಹಣ್ಣಾದರೂ ಕೊಡು. ಹಣ್ಣು ಸಿಗಲಿಲ್ವಾ, ಹಣ್ಣಿನ ಮರದಲ್ಲೋ ಗಿಡದಲ್ಲೋ ಬಿಟ್ಟಿರೋ ಒಂದು ಹೂವು ಕೊಡು. ಹೂವನೂ ಬಿಟ್ಟಿಲ್ವಾ, ಒಣಗೋಗಿರೋ ಒಂದು ಎಲೆ ಇದೆಯಾ, ಅದೇ ಕೊಡು ಸಾಕು. ಏನೂ ಇಲ್ವಾ, ತೋಯಂ, ಒಂದು ಉದಾಹರಣೆ ನೀರು ಕೊಡು ಸಾಕು ನನಗೆ, ಅಷ್ಟೇ, ಮುಗೀತು, ನಿನ್ನ ಪೂಜೆ ಮುಗೀತು. ಸೊ ದೇವತೆಗಳ ಪೂಜೆ ಯಜ್ಞಗಳು ಎಷ್ಟು ನೋಡಿದ್ದೀರಲ್ಲ, ಎಷ್ಟು ಹಾಲು ತರಬೇಕು, ಎಷ್ಟು ತುಪ್ಪಗಳು ತರಬೇಕು, ಎಷ್ಟೆಷ್ಟು ಪುರೋಹಿತರುಗಳನ್ನ ಕರೆಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಬೇಕು ಎಲ್ಲ ನೋಡಿರ್ತೀವಿ. ಮನೇಲಿ ಒಂದು ವ್ರತ ಮಾಡಬೇಕು ಅಂದರೂ ಎಷ್ಟು ಕಷ್ಟಪಡಬೇಕು, ಏನೇನು ಮಾಡಬೇಕು, ಎಲ್ಲ ಥರ ಮಾಡಿದ್ರೇ ಆ ದೇವತೆಗಳಿಗೆ ತೃಪ್ತಿ ಆಗೋದು. ಗಣೇಶನ ಕಡಿಮೆ ಮಾಡಬೇಕು. ಆದರೆ ಪರಬ್ರಹ್ಮ ಸ್ವರೂಪವನ್ನು ಪೂಜೆ ಮಾಡಬೇಕಾದ್ರೆ ಏನೂ ಬೇಡ. ಶ್ರೀಕೃಷ್ಣ ತುಂಬ ಸಿಂಪಲ್ಲಾಗಿ ಹೇಳ್ಬಿಟ್ಟಿದ್ದಾನೆ. ಫಲವನ್ನು ಕೊಡು, ಹಣ್ಣು ಕೊಡು, ಬಾಳೆಹಣ್ಣು, ಚೇಪೆ ಹಣ್ಣು, ಏನೋ ಒಂದು ಕೊಡು. ಅವತ್ತೇನೋ ಹಣ್ಣೇ ಬಿಟ್ಟಿಲ್ವ ಗಿಡ, ಒಂದು ಹೂವು ಬಿಟ್ಟಿರುತ್ತಲ್ಲ ಅದನ್ನೇ ತಂದುಕೊಡು. ಹೂವನೂ ಬಿಟ್ಟಿಲ್ವಾ, ಅದರಲ್ಲಿರೋ ಎಲೆ ತಂದುಕೊಡು. ಓಲೆ ಮರವೇ ಒಣಗೋಗಿದೆಯಾ, ನೀರಂತೂ ಇರುತ್ತಲ್ಲ ಎಲ್ಲ ಕಡೆಯೂ ಪ್ರಪಂಚದಲ್ಲಿ, ಒಂದು ಉದಾಹರಣೆ ನೀರಾದರೂ ಕೊಟ್ಬಿಡಪ್ಪ ಸಾಕು ನನಗೆ. ಆದರೆ ಕೊಡುವಾಗ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ಕೊಡು. ಏನಾದರೂ ಕೊಡು, ನನಗೆ ಭಕ್ತಿಯಿಂದ ಕೊಡು. ತತ್ ಅಹಂ ಭಕ್ತ್ಯ ಉಪಹೃತಂ, ಆ ರೀತಿಯಲ್ಲಿ ಭಕ್ತಿಯಿಂದ ನನಗೆ ಕೊಟ್ಟದ್ದನ್ನು ಆಶ್ನಾಮಿ ಪ್ರಯತಾತ್ಮನಃ, ನಾನು ಸೇವಿಸುವೆನು, ಸ್ವೀಕರಿಸುವೆನು. ನೀನೇನು ಚಿಂತೆ ಮಾಡೋಕ್ಕೆ ಹೋಗಬೇಡ, ನನ್ನ ಹತ್ರ ಇಲ್ಲ, ನನ್ನ ಏನಪ್ಪ ಮಾಡಬೇಕು, ಇವಾಗ ಪೂಜೆ ಮಾಡಬೇಕು, ದುಡ್ಡು ಬೇಕು, ಕಾಸು ಬೇಕು, ಏನೂ ಯೋಚನೆ ಮಾಡಬೇಡ.
ಒಂದು ಉದಾಹರಣೆ ನೀರು ಬಿಟ್ಬಿಟ್ಟು ಕೃಷ್ಣ ಅಂದರೆ ಮುಗಿದೋಯ್ತು ನಮ್ಮ ಪೂಜೆ ಅಷ್ಟೆ. ಆದ್ದರಿಂದ ಜ್ಞಾನ ಮಾರ್ಗ ಈ ವಿಷಯದಲ್ಲಿ ಕೂಡ ಅತ್ಯಂತ ಸರಳವಾದದ್ದು ಮತ್ತು ಸುಲಭವಾದದ್ದು ಮತ್ತು ಎಲ್ಲರ ಕೈಲೂ ಸಾಧ್ಯವಾಗುವಂಥದ್ದು. ಇದಕ್ಕೆ ದ್ರವ್ಯಗಳು ಬೇಡ. ದ್ರವ್ಯಗಳು ಅಂದರೆ ಈಗಿನ ಕಾಲದಲ್ಲಿ ದುಡ್ಡು ಕಾಸು ಇಟ್ಕೊಂಡು ಮಾಡುವಂತಹ ಪೂಜೆ ಯಾವುದೂ ಕೂಡ ಇಲ್ಲ. ಆದ್ದರಿಂದ ಏನನ್ನು ಕೊಟ್ಟರು ನಾನು ಅದನ್ನು ಸ್ವೀಕರಿಸ್ತೀನಿ, ಆದರೆ ಶ್ರದ್ಧೆಯಿಂದ ಕೊಡು ಅಂತ. ಶ್ರದ್ಧೆಯಿಂದ ಕೊಡು, ಭಕ್ತಿಯಿಂದ ಕೊಡು. ಎರಡು ರೀತಿಯಲ್ಲಿ ಕೊಟ್ಟದ್ದನ್ನು ಭಗವಂತ ಸ್ವೀಕರಿಸ್ತಾನೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಹಾಗೇನೆ ಈ ರೀತಿಯಲ್ಲಿ ಒಂದು ಉದಾಹರಣೆ ನೀರೇ ಕೊಟ್ಬಿಟ್ಟು ನಮ್ಮ ಜೀವನವನ್ನು ಬೈದು ಒಂದು ದಿನವನ್ನು ಶುರು ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಬೆಳಗ್ಗೆ ಪರಬ್ರಹ್ಮನನ್ನು ನೆನೆಸ್ಕೊಂಡು ಒಂದು ಉದಾಹರಣೆ ನೀರು ಕೊಟ್ಟು ಕೃಷ್ಣಾರ್ಪಣ ಮಸ್ತು ಅಂದರೆ ನಮ್ಮ ಪೂಜೆ ಅವತ್ತಿಗೆ ಆಗೋಯ್ತು. ಆಮೇಲೆ ಏನು ಮಾಡಬೇಕು, ಹೇಗೆ ಜೀವನ ಮಾಡಬೇಕು, ಅವತ್ತಿನ ಜೀವನವನ್ನು ಹೇಗೆ ನಡೆಸಬೇಕು ಅಂದರೆ ಯತ್ ಕರೋಷಿ ಯತ್ ಆಶ್ನಾಸಿ ಯತ್ ಯುಜೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮತ್ ಅರ್ಪಣಂ. ಇವಾಗ ಯಾವುದನ್ನು ಮಾಡುವೆಯೋ, ಏನೋ ಒಂದು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಕೆಲಸ ಆದರೂ ಮಾಡ್ತಾ ಇರಲಿ, ಒಂದು ಪಾತ್ರೆನೇ ತೊಳಿತಾ ಇರಲಿ, ಮಾರ್ಕೆಟ್ಗೆ ಹೋಗ್ತಾ ಇರಲಿ, ಏನೋ ಒಂದು ಮಾಡ್ತಾ ಇರ್ತೀವಲ್ಲ, ಯಾವುದನ್ನು ಮಾಡಿದ್ರೂ ಕೂಡ ಕೃಷ್ಣಾರ್ಪಣ ಮಸ್ತು ಅಂತ ಮಾಡಬೇಕು. ಅದನ್ನು ಕೃಷ್ಣನಿಗೆ ಅರ್ಪಿಸ್ಬಿಡ್ಬೇಕು. ಯತ್ ಅಶ್ನಾಸಿ, ಏನನ್ನು ತಿಂತಾ ಇದ್ದೀವೋ ಆ ತಿನ್ನುವಾಗ ಒಂದು ಸರಿ ಕೃಷ್ಣಾರ್ಪಣ ಮಸ್ತು ಅಂತ ತಿನ್ನಬೇಕು. ಯತ್ ಜುಷೋಸಿ, ಯಾವುದನ್ನು ಹೋಮ ಮಾಡುವೆಯೋ ಅಥವಾ ಯಜ್ಞಯಾಗಾದಿಗಳಲ್ಲಿ ಏನೋ ಒಂದು ಮಾಡ್ತಾ ಇರ್ತೀವಲ್ಲ, ಅವಾಗ ಕೂಡ ಕೃಷ್ಣನಿಗೆ ಅರ್ಪಿಸ್ಬೇಕು. ಅದನ್ನು ಕೂಡ ದದಾಸಿ ಯತ್, ನಾವು ಯಾರಿಗಾದ್ರೂ ಒಂದು ಸಹಾಯ ಮಾಡ್ತಾ ಇರ್ತೀವಿ, ಒಂದು ದಾನ ಮಾಡ್ತಾ ಇರ್ತೀವಿ, ಅದನ್ನು ಕೂಡ ಕೃಷ್ಣಾರ್ಪಣ ಮಸ್ತು ಅಂತಲೇ ಮಾಡಬೇಕು. ಯತ್ ತಪಸ್ಯಸಿ, ನಾವು ಧ್ಯಾನಕ್ಕೆ ಕೂತಾಗ ಅಥವಾ ತಪಸ್ಸಿಗೆ ಕೂತಾಗ ಅಥವಾ ಭಗವದ್ಗೀತೆ ಅಧ್ಯಯನಕ್ಕೆ ಕೂತಾಗ ನಾವು ಏನೇ ಮಾಡ್ತಾಯಿದ್ರು ಕೂಡ ಅದನ್ನು ಕೂಡ ಕೃಷ್ಣಾರ್ಪಣ ಮಸ್ತು ಅಂತಲೇ. ಇವಾಗ ಧ್ಯಾನವನ್ನು ಮಾಡುವಾಗ ಕೂಡ ಧ್ಯಾನವನ್ನು ಕೃಷ್ಣನಿಗೆ ಅರ್ಪಿಸ್ಬಿಡ್ಬೇಕು. ಧ್ಯಾನಕ್ಕೆ ಕೂತಿದ್ದೇನಪ್ಪ, ಧ್ಯಾನ ಮಾಡ್ತಾ ಇದ್ದೀನಿ, ಆ ಧ್ಯಾನವೂ ನಿನಗೆ ಅರ್ಪಣೆ ಅಂತ ಕೂತ್ಕೊಂಡ್ರೆ ಅದರ ಫಲ ಬರುತ್ತೋ ಬಿಡುತ್ತೋ ಯೋಗಕ್ಷೇಮಂ ವಹಾಮಿ ಹಾಂ, ನಾವು ನೋಡ್ಕೋತಾನೆ. ನಮಗೇನಿಲ್ಲ, ಬರೀ ಕೆಲಸ ಮಾಡೋದಷ್ಟೇ, ಸಂಬಳ ಅವನು ಕೊಡ್ತಾನೆ, ಅಕೌಂಟಿಗೆ ಬಂದು ಬೀಳುತ್ತೆ. ತತ್ಕುರುಷ ಮದರ್ಪಣಂ. ಆದ್ದರಿಂದ ಏನೇ ಮಾಡಿದ್ರೂ ಕೂಡ ಕೃಷ್ಣಾರ್ಪಣ ಮಸ್ತು ಅಂತ ಒಂದು ಉದಾಹರಣೆ ನೀರು ಬಿಟ್ಬಿಟ್ರೆ ನಮ್ಮ ಜೀವನ ಸಾರ್ಥಕವಾಗಿ ಹೋಗುತ್ತೆ. ಅಲ್ಲಿಂದ ಆಚೆ ಹೆಚ್ಚಿಗೆ ಮಾಡಬೇಕಾದದ್ದು ಏನೂ ಇಲ್ಲವಂತ ಒಂದು ಭರವಸೆಯನ್ನು ಶ್ರೀಕೃಷ್ಣ ಕೊಡ್ತಾ ಇದ್ದಾನೆ. ಶುಭಫಲೈರೇವಂ ಮೋಕ್ಷ್ಯಸೆ ಕರ್ಮ ಬಂಧನೈಃ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಹೀಗೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಬೆಳಗ್ಗೆ ಎದ್ದ ತಕ್ಷಣ ಪರಬ್ರಹ್ಮ ಸ್ವರೂಪವನ್ನು ನೆನೆಸ್ಕೊಂಡು ಏನಿದೆಯೋ ನಮ್ಮ ಹತ್ರ, ಕೊನೆಗೆ ಒಂದು ಉದಾಹರಣೆ ನೀರಿದ್ದರೆ ಒಂದು ನೀರನ್ನೇ ಬಿಟ್ಟು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕಷ್ಟೇ ನಮ್ಮ ಪೂಜೆ. ಜ್ಞಾನ ಯಜ್ಞದಲ್ಲಿ ಇಷ್ಟೇ ಪೂಜೆ. ಇದನ್ನು ಮಾಡಿದ ಮೇಲೆ ಅವತ್ತು ಏನೇ ಕೆಲಸ ಮಾಡಲಿ, ಏನೇ ತಿನ್ನಲಿ, ಯಾವ ದಾನವನ್ನೇ ಮಾಡಲಿ, ಏನಾದರೂ ಮಾಡಲಿ, ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿಕೊಂಡು ಜೀವನವನ್ನು ವಿಧಾನ ಕಲಿತ್ಕೊಂಡ್ರೆ ನಾವು ಏನಾಗುತ್ತೆ, ಶುಭ ಮತ್ತು ಅಶುಭ ಎನ್ನುವ ಎರಡೂ ಕರ್ಮಫಲಗಳಿಂದ ಬಿಡಿಸ್ಕೊಂಡ್ಬಿಡ್ತೀವಿ ನಾವು. ನಮ್ಮ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಇದು ಸುಲಭವಾದ ಜೀವನ ಮಾರ್ಗ. ಇದು ಕರ್ಮಬಂಧನದಿಂದ ಬಿಡಿಸ್ಕೊಳ್ಳೋದು ಅಂದ್ರೆ ಏನು, ನಮ್ಮ ಪ್ರಾರಬ್ಧ ಕರ್ಮಗಳಿಂದ ನಾವು ಸುಲಭವಾಗಿ ಬಿಡಿಸ್ಕೊಂಡ್ಬಿಡ್ಬೋದು. ಈಗ ಒಂದು ಕರ್ಮ ಮಾಡಿದ ತಕ್ಷಣ ಅದರಿಂದ ಫಲ ಬರುತ್ತೆ, ಆ ಫಲವನ್ನು ಅನುಭವಿಸೋದಕ್ಕೆ ಮತ್ತೆ ಹುಟ್ಟಬೇಕಾಗತ್ತೆ. ಈ ಚಕ್ರದಿಂದ ಬಿಡಿಸ್ಕೋಬೇಕಲ್ಲ, ಇದು ಸುಲಭವಾದ ವಿಧಾನ ಅಷ್ಟೆ. ಈ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಬಂದರೆ ನಮಗೆ ಪ್ರಾರಬ್ಧ ಕರ್ಮಗಳಿಂದ ಬಿಡುಗಡೆಯಾಗಿ ಮುಂದಕ್ಕೆ ಪುನರ್ಜನ್ಮವೇ ಇರೋದಿಲ್ಲ, ಮೋಕ್ಷಕ್ಕೆ ನಾವು ಸಿದ್ಧರಾಗ್ತೀವಿ. ಸನ್ಯಾಸ ಯೋಗ ಯುಕ್ತಾತ್ಮ, ಹೀಗೆ ಕರ್ಮಗಳನ್ನು ಯಾರು ಮಾಡ್ತಾ ಇರ್ತಾನೋ
ಅವನೇ ನಿಜವಾದ ಸನ್ಯಾಸಿ. ಕರ್ಮಗಳನ್ನು ಬಿಟ್ಟವನು ಸನ್ಯಾಸಿ ಅಲ್ಲ, ಕರ್ಮಗಳನ್ನು ಬಿಟ್ಟು ಫಲವನ್ನು ಭಗವಂತನಿಗೆ ಬಿಟ್ಟವನು ಸನ್ಯಾಸಿ. ಆದ್ದರಿಂದ ಈ ರೀತಿಯಲ್ಲಿ ಕರ್ಮಗಳನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದರೆ ಅವನು ಸನ್ಯಾಸ ಯೋಗದಲ್ಲಿದ್ದಾನೆ ಅಂತ ಅರ್ಥ. ಅವನು ಸನ್ಯಾಸಿಯೇ ಎಂತೂ ಅರ್ಥ. ಅವನು ಪುನರ್ಜನ್ಮದಿಂದ ವಿಮುಕ್ತನಾಗಿ ವಿಮುಕ್ತೋ ಮಾಂ ಉಪೈಷ್ಯಸಿ, ಆ ಪರಬ್ರಹ್ಮ ವಸ್ತುವನ್ನೇ ಸೇರ್ಕೋತಾನೆ. ಹೀಗೆ ಜೀವನ ವಿಧಾನವನ್ನು ಒಂದು 3 ಶ್ಲೋಕದಲ್ಲಿ ಭಗವಂತ ಸರಳವಾಗಿ ಸುಲಭವಾಗಿ ಎಲ್ಲರ ಕೈಲೂ ಆಗುತ್ತಿದ್ದು. ಇದಾಗಲ್ಲ ಅಂತ ಹೇಳೋ ಪ್ರಶ್ನೆ ಬರೋದೇ ಇಲ್ಲ. ಇವಾಗ ಕೆಲಸ ಮಾಡ್ತಾ ಇರುವಾಗ ನಾನು ಅನ್ನೋ ಅಹಂಕಾರ ಬಿಟ್ಟು ನೀನು ಅಂದರೆ ಮುಗದೇ ಹೋಯ್ತು. ಅದೇ ಆಧ್ಯಾತ್ಮ. ನಾನು 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 ಅಂತ ಇದ್ರೆ ಸಂಸಾರ. ಇದು ವಿಷಯ. ಈಗ ಪ್ರಶ್ನೋತ್ತರ ಇದ್ರೆ ತಗೊಳ್ಳಿ.